ಇನ್ನು KSR ಅಂತ ಅಂದರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲೂ ಕೂಡ ಖಾಕಿ ಭದ್ರತೆ ಜೋರಾಗಿದೆ. ಎಲ್ಲ ರೈಲ್ವೆ ನಿಲ್ದಾಣಗಳ ಮೇಲೂ ಕೂಡ ನಿಗಾ ಇಡೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆಯಂತೆ. ರೈಲ್ವೆ ನಿಲ್ದಾಣಗಳಲ್ಲಿ ಹೆಚ್ಚುವರಿಯಾಗಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಅನುಮಾನಾಸ್ಪದವಾದಂಥ ವಸ್ತುಗಳು ಏನಾದರೂ ಕಂಡು ಬಂದರೆ ಅಥವಾ ಅನುಮಾನಾಸ್ಪದವಾಗಿ ಯಾರಾದರೂ ಓಡಾಡ್ತಾ ಇರುವಂಥದ್ದು ಈ ಥರದ್ದೇನಾದ್ರು ಕಂಡು ಬಂದರೆ ಕೂಡಲೇ ಅಗತ್ಯ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆ ಕೊಡಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನಾವು ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಪೂರ್ಣಿಮಾ, ಬನ್ನಿ ನೋಡ್ಕೊಂಬೋಣ. ಸದ್ಯಕ್ಕೆ ನಾನು ನಗರದ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿದ್ದೀನಿ. ಸೊ ಈ ಒಂದು ನಿಲ್ದಾಣದಲ್ಲಿ ಪ್ರತಿದಿನ ಕೂಡ ಲಕ್ಷಾಂತರ ಪ್ರಯಾಣಿಕರು ಇಲ್ಲಿ ಪ್ರಯಾಣವನ್ನು ಮಾಡ್ತಾರೆ. ಸೊ ಇಲ್ಲಿ ಯಾವ ರೀತಿಯಾದಂಥ ಸೆಕ್ಯೂರಿಟಿಯನ್ನು ಮಾಡಲಾಗಿದೆ ಅನ್ನೋ ಕುರಿತಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ, ವಿಜಿಲ್ಸ್ ಗಮನಿಸ್ತಾ ಹೋಗ್ಬೋದು. ಸದ್ಯಕ್ಕೆ ನಾನು ರೈಲ್ವೆ ನಿಲ್ದಾಣದ ಮುಂಭಾಗದಲ್ಲಿದ್ದೀನಿ. ಸೊ ಇಲ್ಲಿ ಬರುವಂತಹ ಪ್ರಯಾಣಿಕರ ಮೇಲೆ ಒಂದಷ್ಟು ರೈಲ್ವೆ ನಿಲ್ದಾಣದ ಅಧಿಕಾರಿಗಳು ಕೂಡ ಒಂದಷ್ಟು ನಿಗಾವನ್ನು ಕೂಡ ಇಟ್ಟಿದ್ದಾರೆ. ಅಂದರೆ ಅನುಮಾನಾಸ್ಪದವಾಗಿ ಕಂಡುಬರತಕ್ಕಂಥ ಯಾವುದಾದ್ರೂ ಲಗೇಜ್ಗಳಾಗಿರ್ಬೋದು, ಹಾಗೆ ವ್ಯಕ್ತಿಗಳಾಗಿರ್ಬೋದು, ಅಂಥವರು ಯಾರಾದರೂ ಕಂಡು ಬಂದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಸೂಕ್ತವಾದಂತಹ ಕ್ರಮವನ್ನು ಕೂಡ ಈಗಾಗಲೇ ತೆಗೆದುಕೊಳ್ಳಲಾಗ್ತಾ ಇದೆ. ಇನ್ನು ನಿನ್ನೆವರೆಗೂ ಕೂಡ ಒಂದಷ್ಟು ಅಗತ್ಯ ಸಿಬ್ಬಂದಿಗಳನ್ನು ಮಾತ್ರ ಇಲ್ಲಿ ನೇಮಕ ಮಾಡಲಾಗಿತ್ತು. ಅಂದರೆ ಸೆಕ್ಯೂರಿಟಿಗಳಾಗಿರ್ಬೋದು, ಹಾಗೆ ಪೊಲೀಸರಾಗಿರ್ಬೋದು, ಅಗತ್ಯಕ್ಕೆ ಮಾತ್ರ ಮೀಸಲಿಡಲಾಗಿತ್ತು. ಆದರೆ ನಿನ್ನೆ ಏನು ಬಾಂಬ್ ಬ್ಲಾಸ್ಟ್ ಆದಂತಹ ಪ್ರಕರಣ ಏನು ನಡೀತು, ಸೊ ಅದಾದ ನಂತರದಲ್ಲಿ ಈಗಾಗಲೇ ಚೆಕಿಂಗ್ ಮಾಡುವಂತಹ ಆಫೀಸರ್ಸ್ಗಳಾಗಿರ್ಬೋದು, ಹಾಗೆ ಸೆಕ್ಯೂರಿಟಿಗಳಾಗಿರ್ಬೋದು, ಹಾಗೆ ಪೊಲೀಸರನ್ನು ಕೂಡ ಈಗಾಗಲೇ ಹೆಚ್ಚಳ ಕೂಡ ಮಾಡಲಾಗಿದೆ. ಈಗಾಗಲೇ ಅಂದರೆ ಪ್ರಯಾಣಿಕರು ಹೋಗುವಂತಹ ಏನು ನಿಲ್ದಾಣಗಳೇನಿರುತ್ತೆ ಆ ಒಂದು ನಿಲ್ದಾಣಗಳ ಬಳಿಯೂ ಕೂಡ ಈಗಾಗಲೇ ಚೆಕಿಂಗ್ ಮಾಡುವಂತಹ ಕೆಲಸವನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಸೊ ಇದು ರೈಲ್ವೆ ನಿಲ್ದಾಣಗಳಲ್ಲಿ ಕಂಡು ಬರ್ತಾ ಇರತಕ್ಕಂತಹ ದೃಶ್ಯಾವಳಿಗಳು. ಇದು ಕ್ಯಾಮರಾ ಪರ್ಸನ್ ಶೇಖರ್ ಜೊತೆ ಪೂರ್ಣಿಮಾ, TV9 ಬೆಂಗಳೂರು.